ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆರ್ತಿ ಅವರೇ, ನಾನು ಹೇಳಿಲ್ವಾ ಆ ವಿಕ್ರಾಂತ್ಗೆ ನನ್ನ ಮೇಲೆ ಡೌಟ್ ಬಂದಿದೆ. ನನ್ನನ್ನು ಫಾಲೋ ಮಾಡ್ಕೊಂಡು ಬಂದರೂ ಬರ್ಬೋದು ಅಂತ. ಅವನು ನಾವು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾ ಇದ್ದಾನೆ. ನಾನು ಈಗಲೇ ಮನೆಗೆ ಹೋಗ್ಬೇಕು. ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. 10 ನಿಮಿಷ ಆರ್ತಿ ಅವರೇ, ಐ ವಿಲ್ ಕಾಲ್ ಯು ಬ್ಯಾಕ್. ಓಕೆ? ಏನೋ ಸರ್ಪ್ರೈಸ್ ಇದೆ, ಬೇಗ ಬನ್ನಿ ಅಂತ ಹೇಳಿ. ಈ ಸಾರ್ಥಕ್ ಇನ್ನೂ ಬಂದಿಲ್ವಲ್ಲ? ಓ, ಅವರೇ ಫೋನ್ ಮಾಡಿದ್ರು. ಹಲೋ, ಎಲ್ಲಿದ್ದೀರಾ ಸಾರ್ಥಕ್? ವಿಧಾನ್, ಇನ್ನು 2 ನಿಮಿಷ ನೀವು ಅಲ್ಲೇ ರೀ, ನಾನೇ ಬಂದೆ. ಹಾಯ್ ವಿಧಾನ್, ಸಾರಿ ತುಂಬಾ ಕಾಯಿಸ್ಬಿಟ್ಟೆ. ಪರವಾಗಿಲ್ಲ ಸಾರ್ಥಕ್, ಅದೇನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರಲ್ಲ, ಪ್ಲೀಸ್ ಹೇಳಿ. ಐ ಆಮ್ ಎಕ್ಸೈಟೆಡ್. ವೇದಾಂತ್, ನಾವು ಯಾವಾಗಲೂ ಫ್ಯಾಮಿಲಿ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿದ್ವಿ ಅಲ್ವಾ? ಕುಟುಂಬ ಸಮೇತ ಟ್ರಿಪ್ ಹೋಗೋದಕ್ಕೆ ನಾನೊಂದು ಪರ್ಫೆಕ್ಟ್ ಕಾರ್ ಹುಡುಕಿದ್ದೀನಿ. ಈ ಕಾರಲ್ಲಿ ಮೋರ್ ಫನ್ ಅಂಡ್ ಆಲ್ಸೋ ಸೇಫ್ ಡ್ರೈವ್ ಮಾಡ್ಬೋದು. ಹೋ, ಹೌದಾ? ದಟ್ಸ್ ಗ್ರೇಟ್. ಹಾಗಾದ್ರೆ ಫ್ಯಾಮಿಲಿ ಔಟಿಂಗ್ ಅತಿ ಶೀಘ್ರದಲ್ಲೇ ಮಾಡ್ತಿದೀವಿ ಅಂತ ಹೇಳಿ. ಕಾರ್ ಯಾವುದು? ರೆನೋ ಟ್ರೈವರ್. ಈ ಕಾರಲ್ಲಿ ಅಮೇಜಿಂಗ್ ಸ್ಪೇಸ್ ಇದೆ. ಹಾಗೆ ಇನ್ಯಾವ ಹ್ಯಾಚ್ ಬ್ಯಾಕ್ ಕಾರಲ್ಲೂ ಸಿಗದೆ ಇರೋ ಮಾಡ್ಯುಲಾರಿಟೀಸ್ ಇದೆ. ಓ, ಸೂಪರ್ ಸಾರ್ಥಕ್. ಬನ್ನಿ ವೇದಾಂತ್ ನನ್ನ ಜೊತೆ. ಹಾ ವೇದಾಂತ್, ಇದೆ ಆ ಕಾರು. ಲುಕ್ ಸೂಪರ್ ಆಗಿದೆ. ಬೋಲ್ಡ್ ಡಿಸೈನ್ SUV ಲುಕ್, ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್ ಇದೆ. ಹಾಗೆ ಇದ್ರ ಜೊತೆ ಅಡ್ವಾನ್ಸ್ ಸೇಫ್ಟಿ ಫೀಚರ್ಸ್ ಕೂಡ ಇದೆ. ಸಾರ್ಥಕ್, ರೆನೋ ಟ್ರೈಬಲ್ ಲುಕ್ ಸ್ಟನ್ನಿಂಗ್. ಹಾ, ಎಲ್ಲ ರೋನಲ್ಲೂ ಬೆಸ್ಟ್ ಇನ್ ಕ್ಲಾಸ್ ಸ್ಪೇಸ್ ಇದೆ. ನೂರಕ್ಕಿಂತ ಹೆಚ್ಚು ಸೀಟಿಂಗ್ ಕಾನ್ಫಿಗರೇಷನ್ಸ್ ಇದೆ. ಮತ್ತೆ ಇದು ಈಸಿ ಫಿಕ್ಸ್ ಸೀಟ್ಸು. ಅದು ಅಲ್ಲದೆ ಸ್ಟೋರೇಜ್ಗೆ 625 ಲೀಟ್ರು ಬೂಟ್ ಸ್ಪೇಸ್ ಕೂಡ ಕೊಡ್ತಾ ಇದ್ದಾರೆ. ಓ ವಾವ್. ಹಾ, ಹಬ್ಬ, ಕಾರ್ ಹೇಗೋ ರೆಡಿ ಆಯ್ತು. ಇನ್ನು ನಾವೆಲ್ಲರೂ ಫ್ಯಾಮಿಲಿ ಟ್ರಿಪ್ ಹೋಗೋದಷ್ಟೇ ಬಾಕಿ. ಶೋರ್, ಹೋಗೋಣ. ವೇದಾಂತ್ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದಾನೆ? ವಿಕ್ರಾಂತ್ ಏನಾದರೂ ವಿಷಯ ಹೇಳ್ಬಿಟ್ಟಿದ್ದಾನಾ? ಮಾ, ಎಲ್ಲಿ ಹೋಗಿದ್ರಿ? ನಾನು ಆಗಿಂದ ನಿಮಗೆ ವೆಯ್ಟ್ ಮಾಡ್ತಿದ್ದೀನಿ. ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ. ಯಾಕೆ ವೇದಾಂತ್?
ಅಮ್ಮ, ವೇದಾಂತ್ ವೆಂಚರ್ಸ್ ಎಕ್ಸ್ಪೆನ್ಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಈ ಸಲ ನಾರ್ತ್ ಇಂಡಿಯಾದಲ್ಲಿ ನಮ್ಮ ಫ್ರಾಂಚೈಸಿ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಡಿಸ್ಕಷನ್ ಮಾಡೋದಿತ್ತು. ವಿಕ್ರಾಂತ್ ಏನಾದರೂ ಬಂದು ನನ್ನ ಹೊರಗಡೆ ನೋಡಿದ್ದೇನೆ ಹೇಳಿಬಿಟ್ರೆ ನಾನು ಏನು ಹೇಳಿ ಮ್ಯಾನೇಜ್ ಮಾಡಲಿ? ಅಮ್ಮ ಅಮ್ಮ, ಅದಕ್ಕೇನತ್ತೆ, ಮಾಡು. ಅಮ್ಮ, ನೀವು ಯಾಕೋ ಸ್ವಲ್ಪ ಟೆನ್ಷನಲ್ಲಿದ್ದೀರಾ ಅನ್ಸುತ್ತೆ. ಹಾಗೇನಿಲ್ವಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ಅಮ್ಮ, ನಿಮ್ಮ ಮುಖ ನೋಡಿದ್ರೆ ಹೇಳ್ತೀನಿ ನೀವು ನಾರ್ಮಲ್ ಆಗಿದ್ದೀರಾ ಅಥವಾ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ. ಹೇಳಿಮ್ಮ, ಏನಾಯಿತು? ಆ್ಯಕ್ಚುಲಿ ಹೊರಗಡೆ ಹೋಗಿದ್ನಲ್ಲ, ತುಂಬ ಬಿಸಿಲಿತ್ತು, ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೆ. ಅಮ್ಮ, ವಿಕ್ರಾಂತ್ ಬಂದ ಅನ್ಸುತ್ತೆ. ಈಗ ಒಟ್ಟಿಗೆ ಕೂತು ಡಿಸ್ಕಸ್ ಮಾಡೋಣ. ವಿಕ್ರಾಂತ್, ಅಮ್ಮ ವಿಕ್ರಾಂತ್ ಬಂದ್ಯಾ? ಬಾ. ಅಗ್ರಜ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ವಿಕ್ರಾಂತ್, ನಾನು ಅಷ್ಟೇ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡೋದಿತ್ತು. ಅಗ್ರಜ, ಫಸ್ಟ್ ನನ್ನ ವಿಷಯ ಕೇಳಿಸ್ಕೊ. ಈ ವಿಷಯ ನೀನು ಕೇಳಿದ್ರೆ ಪಕ್ಕಾ ಶಾಕ್ ಆಗ್ತೀಯ. ಹೌದಾ? ಏನಪ್ಪ ಅದು ಶಾಕ್ ಆಗೋಂಥದ್ದು? ನಮ್ಮ ಧ್ರುವನ್ನ ಆಕ್ಸಿಡೆಂಟ್ ಮಾಡಿಸಿರೋರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.